ಜನವರಿ 16, 2025ರಂದು ಬೆಳಗ್ಗೆ 10 ನಮ್ಮ ಬೀದರ್ ಸಿಟಿಯಲ್ಲಿರುವ SBI ಬ್ಯಾಂಕ್ ಎದುರು ATM ಕಡೆ ಒಂದು ಡಕೈಟಿ ಕಮ್ ಮರ್ಡರ್ ಕೇಸು ದಾಖಲೆ ಆಗಿದೆ. ಸುಮಾರು ಮಾರ್ನಿಂಗ್ 10:30ಗೆ ಇಬ್ಬರು ಅಪರಿಚಿತರು ಹೆಲ್ಮೆಟ್ ಹಾಕೊಂಡು ಬಂದು ಅಲ್ಲೇ ಇದ್ದ ಒಂದು ATM ವ್ಯಾನ್ ಮೇಲೆ ಹಲ್ಲೆ ಮಾಡಿ, ಅಲ್ಲಿದ್ದ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಹಲ್ಲೆ ಮಾಡಿ, ಕ್ಯಾಶ್ ತುಂಬುತ್ತಿರುವ ಸಂದರ್ಭದಲ್ಲಿ ಡಬ್ಬಿಯನ್ನು ಕಸ್ಕೊಂಡು ಒಬ್ಬರನ್ನ ಫ್ಯಾಟಲ್ಲಿ ಇಂಜೂರ್ ಮಾಡಿ ಇನ್ನೊಬ್ಬರಿಗೆ 307 ಇಂಜುರಿ ಆಗಿಬಿಟ್ಟು ಅಲ್ಲಿಂದ ಒಟ್ಟು 83 lakhs ತುಂಬಿದ್ದ ಒಂದು ಡಬ್ಬಿಯನ್ನು ತಗೊಂಡು ಬೈಕ್ ಮೇಲೆ ಪರಾರಿಯಾಗಿದ್ದ ಒಂದು ಕೇಸ್ ನಮ್ಮಲ್ಲಿ ದಾಖಲೆ ಆಗಿದೆ ಲಾಸ್ಟ್ ಇಯರ್. ನಾವು ಮರ್ಡರ್ ಕಮ್ ಡೆಕಾಯಿಟಿ ಅಂಡ್ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡು ವಿಚಾರಣೆಯನ್ನು ಮುಂದುವರಿಸಿದ್ದೇವೆ. CCTV ಫುಟೇಜಸ್ ನೋಡ್ಕೊಳ್ತಾ ಬೀದರ್ ಸಿಟಿ ಯಾವ ರೀತಿ ಅವರು ಎಕ್ಸಿಟ್ ಆಗಿ ಹೋಗಿದ್ದಾರೆ ಅನ್ನೋದನ್ನು ನಾವು ನೋಡಿಕೊಂಡು ಹೋಗುವಾಗ ಅದೇ ದಿನ ಹೈದರಾಬಾದ್ ಅಫ್ಜಲ್ಗಂಜ್ ಏರಿಯಾದಲ್ಲಿ ಒಂದು ಟ್ರಾವೆಲ್ ಏಜೆನ್ಸಿ ಮುಂದೆ ಇಬ್ಬರು ಅಪರಿಚಿತರು ಫೈರಿಂಗ್ ಮಾಡಿದ್ದಾರಂತ ನಮ್ಮ ಸಿಬ್ಬಂದಿಗಳು ನಮ್ಗೆ ಅಲ್ಲಿಂದ ಕಾಲ್ ಮಾಡಿರ್ತಾರೆ. ಅದು ಛತ್ತೀಸ್ಗಢ ರಾಯಪುರ ಹೋಗೋ ಒಂದು ಬಸ್ ಅಲ್ಲಿ ನಮ್ಮ ಸಿಬ್ಬಂದಿಗಳು ಇಬ್ಬರು ಕುಳಿತುಕೊಂಡು ಕ್ರೈಮ್ ಸ್ಟಾಫು ಸಮನ್ಸ್ ಜಾರಿ ಮಾಡಬೇಕಂತ ಹೋಗ್ತಾ ಇರುವಾಗ ಅವರ ಕಣ್ಮುಂದೆ ಈ ಘಟನೆ ನಡೆದಿದ್ದಾಗ ಆ ಇಬ್ಬರನ್ನ ನಮ್ಮ ಸ್ಟಾಫು ಚೇಸ್ ಮಾಡಿದ್ದಾರೆ. ಆದರೆ ಪಬ್ಲಿಕ್ ಅಲ್ಲಿ ಅವರು ಮಿಸ್ ಆಗಿಬಿಟ್ಟು ಅಲ್ಲಿಂದ ಪರಾರಿ ಆಗಿದೆ, ಅದೇ ದಿನ ಆಗಿರ್ತಾರೆ. ನಾವು ತಕ್ಷಣ ಹೈದರಾಬಾದ್ ಸಿಟಿ ಪೊಲೀಸರು ಅಫ್ಜಲ್ಗಂಜ್ ಪೊಲೀಸ್ ಸ್ಟೇಷನ್ ಅವರಿಗೆ ಮಾಹಿತಿ ತಿಳಿಸಿ ಅವರ ಸಹಾಯವನ್ನು ಪಡೆದು ಇಡೀ ನೈಟ್ ನಾವು ರೆಕ್ಕಿಯನ್ನ ನಿರ್ವಹಣೆ ಮಾಡಿದ್ದೇವೆ. ಆದರೆ ಆರೋಪಿಗಳಲ್ಲಿಂದ ತಪ್ಪಿಸ್ಕೊಂಡು ಹೋಗಿರ್ತಾರೆ, ಸಿಕ್ಕಿರುವುದಿಲ್ಲ. ಬಟ್ ಹೈದರಾಬಾದಲ್ಲಿ ಬಿಟ್ಟಿದ್ದ ಒಂದು ಬೈಕ್ ಆಧಾರಿತವಾಗಿ ಆ ಬೈಕ್ ನಮ್ಮ ಘಟನೆಯಲ್ಲಿ ಯೂಸ್ ಮಾಡಿದ್ದ ಬೈಕ್ ಕೂಡ ಒಂದೇ ಅಂತ ಪತ್ತೆ ಹಚ್ಚಿ ನಾವು ಈ ಬೈಕ್ ಮೂಲಗಳನ್ನು ತಿಳ್ಕೊಂಡಿದ್ದಾಗ ಬಿಹಾರ್ ವೈಶಾಲಿ ಡಿಸ್ಟ್ರಿಕ್ಟ್ ಒಂದು ಫೈನಾನ್ಸ್ ಕಂಪನಿಯಿಂದ ಲೋನ್ ಪಡೆದು ಈ ಬೈಕನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿರ್ತದೆ. ಯಾವ ವ್ಯಕ್ತಿ ಪರ್ಚೇಸ್ ಮಾಡಿದ್ದಾರೆ ಅಂತ ನಾವು ವಿಚಾರಿಸಿ ಆ ವ್ಯಕ್ತಿಯನ್ನ ಇಂಟರಾಗೇಷನ್ ಮಾಡಿದ್ದಾಗ ಇಬ್ಬರ ಹೆಸರು ಹೇಳಿರ್ತಾನೆ, ಇಂಥ ವ್ಯಕ್ತಿಗಳಿಗೆ ನಾವು ಬೈಕ್ ಕೊಟ್ಟಿದ್ದೇವಂತ. ಆ ಇಬ್ಬರು ಆರೋಪಿಗಳ ಹಿನ್ನೆಲೆಯನ್ನು ನಾವು ನೋಡ್ಬೇಕಂತ ಪ್ರಯತ್ನ ಮಾಡಿದ್ದಾಗ UP STF, ಉತ್ತರ ಪ್ರದೇಶ STF ನಮಗೆ ಇಬ್ಬರ ಹೆಸರುಗಳು ಪ್ಲಸ್ ಫೋಟೋಸ್ ಅನ್ನು ಕೊಟ್ಟಿರ್ತಾರೆ. ಅದನ್ನ ನಾವು ಹೈದರಾಬಾದಲ್ಲಿ ಸಿಕ್ಕಿದ ಫುಟೇಜ್ಗೆ ನಾವು ಕಂಪೇರ್ ಮಾಡಿ ನೋಡಿದ್ದಾಗ ಇಬ್ಬರು ಒಂದೇ ಅಂತ ಗೊತ್ತಾಗಿ ಹೈದರಾಬಾದಲ್ಲಿ ಯಾವ ಬಸ್ ಈ ಕ್ಲೀನರ್ ಮೇಲೆ ಹಲ್ಲೆ ಮಾಡಿದ್ದಾರೋ ಅವನ ಕಡೆ ಕೂಡ ನಾವು ಹೋಗಿ ಕ್ರಾಸ್ ವೆರಿಫಿಕೇಶನ್ ಮಾಡಿದ್ದಾಗ ಈ ಇಬ್ಬರು ಆ ಇಬ್ಬರು ಒಂದೇ ಅಂತ ಗೊತ್ತಾಗಿ ಅವರ ವಿಳಾಸ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಾವು ಅವರನ್ನು ದಸ್ತಗಿರಿ ಮಾಡೋಕ್ಕೆ ನಾವು ವಿತಿನ್ 3 days ಕಾರ್ಯಾಚರಣೆಯನ್ನು ನಡೆಸಿ ಇಲ್ಲಿಂದ ಒಂದು ದೊಡ್ಡ ಮಟ್ಟದಲ್ಲಿ ತಂಡವನ್ನು ನಾವು ಬಿಹಾರಕ್ಕೆ ಕಳಿಸಿಕೊಟ್ಟಿರ್ತೇವೆ ಮಾನ್ಯ DIG ಸಾಹೇಬ್ರ ನಿರ್ದೇಶನದಂತೆ. ಆದರೆ ಹೈದರಾಬಾದ್ ಟ್ರಾವೆಲ್ ಏಜೆನ್ಸಿ ಕಡೆ ಸಿಕ್ಕಿರುವ CCTV ಫುಟೇಜಸ್ಸು ಮಾಧ್ಯಮ ಮುಖಾಂತರ ಆರೋಪಿ ಕುಟುಂಬಸ್ಥರಿಗೆ ಗೊತ್ತಾಗಿದೆ ಅಂತ ನಮ್ಮ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಅಲ್ಲಿ ನಮ್ಗೆ ಗೊತ್ತಿರುತ್ತದೆ. ಆ ಫುಟೇಜ್ ಅನ್ನು ನೋಡಿಕೊಂಡು ಅವರು ನಮ್ಮ ಐಡೆಂಟಿಟಿ ಗೊತ್ತಾಗಿದೆ ಅಂತ ಹೇಳಿ ನಮ್ಮ ಫ್ಯಾಮಿಲಿಯನ್ನ ಪೊಲೀಸರು ಇಂಟ್ರಾಗೇಷನ್ಗೆ ಒಳಪಡಿಸಬಹುದೇನೋ ಅಂತ ಹೇಳಿ ನಮ್ಮ ತಂಡ ಇಲ್ಲಿಂದ ಬಿಹಾರ ಹೋಗೋಕ್ಕಿಂತ ಮುಂಚೆನೆ ಅವರು ಅವರವರ ಫ್ಯಾಮಿಲೀಸ್ ಹೆಂಡತಿಗಳನ್ನ ಪ್ಲಸ್ ಮಕ್ಕಳನ್ನ ಅಲ್ಲಿಂದ ತಕ್ಷಣ ಶಿಫ್ಟ್ ಮಾಡಿರ್ತಾರೆ. ಸೊ ನಾವಲ್ಲಿ ಹೋಗಿ ಆಪರೇಷನ್ ಮಾಡಿದ್ರು ಸಹ ಆ ಟೈಮ್ಗೆ ನಮಗೆ ಅವರು ಸಿಕ್ಕಿರಲಿಲ್ಲ. ಲಾಸ್ಟ್ ಇಯರ್ ಜನವರಿದಲ್ಲಿ ಅಲ್ಲೇ ನಮ್ಮ ಟೀಮ್ ಎಲ್ಲರೂ ಕ್ಯಾಂಪ್ ಮಾಡಿ ನೆಕ್ಸ್ಟ್ 1 week ಅಲ್ಲಿ ಇವರಿಗೆ ಯಾರ್ಯಾರು ತಪ್ಪಿಸ್ಕೊಂಡು ಹೋಗೋಕ್ಕೆ ಸಹಾಯ ಮಾಡಿದ್ದಾರೆ, ಇವರಿಗೆ ಯಾರು ಬೈಕ್ ಒದಗಿಸಿಕೊಟ್ಟಿದ್ದಾರೆ, ಇವರಿಗೆ ಯಾರು ವೆಪನ್ಸ್ ಒದಗಿಸಿಕೊಟ್ಟಿದ್ದಾರೆ ಅಂತ ತನಿಖೆ ಮಾಡಿ ಈ ಕೇಸಲ್ಲಿ ಲಾಸ್ಟ್ ಇಯರ್ ಫೆಬ್ರವರಿದಲ್ಲಿ ಹಾಗೂ ಲಾಸ್ಟ್ ಇಯರ್ ಮಾರ್ಚಲ್ಲಿ 4 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದೇವೆ.
ಅದರಲ್ಲಿ ನಿಹಾಲ್ ಅಲಿಯಾಸ್ ಚಮನ್, ಈಗ A2 ಆಗಿರುವ ಅಮ್ಮನ್ನ ಸ್ವಂತ ತಮ್ಮ ಆಗಿದ್ದಾನೆ. ಅದೇ ರೀತಿ ಅವರ ತಾಯಿ ಬೇಬಿ, ಇವರು ಆರೋಪಿಗಳು ತಪ್ಪಿಸಿಕೊಂಡು, ಕೃತ್ಯ ನಡೆದ ನಂತರ ತಪ್ಪಿಸಿಕೊಂಡು ಹೋದ ಮೇಲೆ ಇವರಿಗೆ ಒಂದು ಹೈಡಿಂಗ್ ಪ್ಲೇಸ್ ಕೊಟ್ಟಿರ್ತಾರೆ ಅವರು. ಅಂಡ್ ಶಿ ವಾಸ್ ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ, ಇಲ್ಲಿಂದ ಕದ್ದುಕೊಂಡು ಹೋಗಿದ್ದ ದುಡ್ಡನ್ನು ರಿಸೀವ್ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಇನ್ನೊಬ್ಬ ಆರೋಪಿ ಅಣ್ಣ, ಪ್ಲಸ್ ಇನ್ನೊಬ್ಬನು ಅದೇ ಊರಿಗೆ ಫತೇಪುರ್ ಫುಲ್ವಾರಿ ಅನ್ನುವ ಒಂದು ಊರಿಗೆ ಸೇರಿದ್ದ ಇನ್ನೊಬ್ಬ ಆರೋಪಿ ರಾಜೀವ್ ಶರ್ಮಾ. 4 ಜನ ದಸ್ತಗಿರಿ ಮಾಡಿದ್ದೇವೆ. ಮಾಡಿ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಅವರು ಕೇವಲ ಜಸ್ಟ್ ಈ ವರ್ಷ 2 ತಿಂಗಳ ಹಿಂದೆ ಮಾತ್ರ ಬೇಲ್ ಪಡೆದಿದ್ದಾರೆ. ಅದನ್ನು ಈಗ ನಾವು ಮಾಧ್ಯಮಗಳಿಗೆ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ, ನಾವು ರಿವೀಲ್ ಮಾಡ್ತಾ ಇದ್ದೇವೆ. ಕೇಸ್ಗೆ ಅಡೆತಡೆ ಆಗಬಾರ್ದು, ಡಿಟೆಕ್ಷನ್ಗೆ ಅಡೆತಡೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಆವಾಗ ಯಾವ ಮಾಧ್ಯಮದವರ ಜೊತೆನೂ ಈ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಅದಾದ ನಂತರ ನಾವು ಇನ್ವೆಸ್ಟಿಗೇಷನ್ ಮುಂದುವರಿಸಿ ಸತತವಾಗಿ ಈ 19 ತಿಂಗಳು ಸತತವಾಗಿ ಒಂದಲ್ಲ ಒಂದು ಟೀಮನ್ನು ನಾವು ವೈಶಾಲಿ ಡಿಸ್ಟ್ರಿಕ್ಟ್ ದಲ್ಲೇ ಕ್ಯಾಂಪಿಂಗ್ ಮಾಡಿಸಿ, ಪಾಟ್ನಾದಲ್ಲಿ ಕ್ಯಾಂಪಿಂಗ್ ಮಾಡಿಸಿ, ಬಿಹಾರ್ ಪೊಲೀಸರ ಜೊತೆ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಆರೋಪಿಗಳನ್ನು ಪತ್ತೆ ಮಾಡುವ ಕುರಿತು ಬಹಳಷ್ಟು ಶ್ರಮಿಸಿದ್ದೇವೆ. ನಮ್ಮ ಇನ್ವೆಸ್ಟಿಗೇಷನು ಆರೋಪಿಗಳನ್ನು ಪತ್ತೆ ಮಾಡೋಕ್ಕೆ ಸಣ್ಣ ಸಣ್ಣ ಸುಳುವು ಎಲ್ಲ ಕೂಡ ನಾವು ಸಂಗ್ರಹಿಸಿ ಒಟ್ಟಿನಲ್ಲಿ 17 ರಾಜ್ಯಗಳು, 17 ಸ್ಟೇಟ್ಸ್ ಅಂಡ್ 56 ಸಿಟೀಸ್ ನಾವು ವಿಸಿಟ್ ಮಾಡಿದ್ದೇವೆ ನಮ್ಮ ತಂಡಗಳು. ಅದರಲ್ಲಿ ಡೆಲ್ಲಿ, ಪಂಜಾಬ್ ಜಲಂಧರ್, ರಾಜಸ್ಥಾನ್ ಜೈಪುರ್, ಮಹಾರಾಷ್ಟ್ರ ಮುಂಬೈ ಅಂಡ್ ಪುಣೆ, ಉತ್ತರ ಪ್ರದೇಶ್ ಮಿರ್ಜಾಪುರ್ ಅಂಡ್ ನೋಯ್ಡಾ, ಮಧ್ಯಪ್ರದೇಶ್ ಉಜ್ಜೈನ್, ಜಾರ್ಖಂಡ್ ರಾಂಚಿ ಅಂಡ್ ದೇವಗಢ್, ಅರುಣಾಚಲ್ ಪ್ರದೇಶ್ ಬೊಮ್ಡಿಲಾ, ದಿರಾಂಗ್ ಅಂಡ್ ತವಾಂಗ್, ಛತ್ತೀಸ್ಗಢ ರಾಯ್ಪುರ್, ವೆಸ್ಟ್ ಬೆಂಗಾಲ್ ಕೋಲ್ಕತಾ, ಹೌರಾ ಅಂಡ್ ದುರ್ಗಾಪುರ್, ಒಡಿಶಾ ಭುವನೇಶ್ವರ್, ತೆಲಂಗಾಣ ಹೈದರಾಬಾದ್, ಅಫ್ಜಲ್ಗಂಜ್, ವರಂಗಲ್ ಅಂಡ್ ಆಂಧ್ರ ಪ್ರದೇಶ್ ತಿರುಪತಿ, ಕರ್ನಾಟಕ ಬೆಂಗಳೂರು, ರಾಯಚೂರು, ಗುಲ್ಬರ್ಗಾ, ಬಿಜಾಪುರ್ ಅಂಡ್ ಬಳ್ಳಾರಿ, ಬಿಹಾರ್ ಪಾಟ್ನಾ, ವೈಶಾಲಿ, ಸಮಸ್ತಿಪುರ್, ಮುಜಫರ್ಪುರ್, ಹಾಜಿಪುರ್, ಮಹುವಾ, ತಾಜ್ಪುರ್, ಬೇಗುಸರೈ, ದರ್ಭಂಗಾ, ಜಂದಾಹ, ಭಗವಾನ್ಪುರ್, ಸೀತಾಮಡಿ, ಚಪರಾ, ಬೋಧ್ಗಯಾ, ಔರಂಗಾಬಾದ್, ದಾಮೋದರ್ಪುರ್, ಆರಾ, ಸರೈ, ಫತೇಪುರ್ ಫುಲ್ವಾರಿಯಾ, ಈ ರೀತಿ ಎಲ್ಲ ಲೊಕೇಶನ್ಗಳಿಗೆ ವಿಸಿಟ್ ಮಾಡಿ